ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ವಿಜಯ್ ವೀರಪ್ಪ ಭಾರತದ ಶತಕೋಟಿ ಜನ ಇಂದಿನ ಇಸ್ರೋ ಸಾಧನೆಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತ ಹೊಸ ಇತಿಹಾಸವನ್ನೇ ನಿರ್ಮಿಸಿದೆ ಇಸ್ರೋ ಮಹತ್ವಾಕಾಂಕ್ಷೆಯ ಸ್ಪಾಡೆಕ್ಸ್ ಮಿಷನ್ನ ಡಾಕಿಂಗ್ ಕ್ರಿಯೆ ಸಕ್ಸಸ್ಫುಲ್ ಆಗಿದೆ ಅಂತ ಇಸ್ರೋ ಅಧಿಕೃತವಾಗಿ ಘೋಷಣೆ ಮಾಡಿದೆ ಆ ಮೂಲಕ ಬಾಹ್ಯಾಕಾಶದಲ್ಲಿ ಡಾಕಿಂಗ್ ಮಾಡಿದ ಜಗತ್ತಿನ 4ನೇ ದೇಶ ಅನ್ನೋ ಹೆಗ್ಗಳಿಕೆ ನಮ್ಮದಾಗಿದ್ದು ಚೀನಾ ಅಮೆರಿಕ ಹಾಗೆ ರಷ್ಯಾ ಬಳಿಕ ಭಾರತ ಈ ಸಾಧನೆ ಮಾಡಿದೆ ಹಾಗಿದ್ರೆ ಏನಿದು ಸ್ಪಾಡೆಕ್ಸ್ ಮಿಷನ್ ಡಾಕಿಂಗ್ ಅಂದ್ರೇನು ಇದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದರಿಂದ ಭಾರತಕ್ಕೆ ಮುಂದೇನು ಉಪಯೋಗ ಅನ್ನೋದನ್ನ ಹೇಳ್ಬಿಡ್ತೀನಿ 2024ರ ಡಿಸೆಂಬರ್ 30ರಂದು ಸ್ಪಾಡೆಕ್ಸ್ ಮಿಷನ್ ಲಾಂಚ್ ಆಗಿತ್ತು 10 ವರ್ಷಗಳ ನಂತರ 2035ಕ್ಕೆ ತನ್ನದೇ ಬಾಹ್ಯಾಕಾಶ ನಿಲ್ದಾಣದ ಗುರಿ ಹೊಂದಿರುವ ಇಸ್ರೋ ಈ ಸ್ಪಾಡೆಕ್ಸ್ ಹೆಸರಿನ ಉಡಾವಣೆ ಮಾಡಿದೆ ಇದರಲ್ಲಿ 2 ಉಪಗ್ರಹಗಳಿದೆ ಚೇಸರ್ SDX-1 ಮತ್ತೆ ಟಾರ್ಗೆಟ್ SDX-2 ಅಂತ ಪ್ರತಿಯೊಂದರ ತೂಕ 220 kg ಇರುತ್ತೆ ಈ 2 ಉಪಗ್ರಹಗಳನ್ನು PSLV C-60 ಮೂಲಕ ಲಾಂಚ್ ಮಾಡಿ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಲಾಗಿತ್ತು ಈ ಪೈಕಿ ಟಾರ್ಗೆಟ್ SDX ಇದ್ದಲ್ಲೇ ಇರುತ್ತೆ ಚೇಸರ್ SDX-1 ಅತಿ ವೇಗವಾಗಿ ಚಲಿಸ್ತಾ ಇರುತ್ತೆ ಈ 2 ಉಪಗ್ರಹಗಳು ಒಂದಕ್ಕೊಂದು ಕನೆಕ್ಟ್ ಮಾಡೋದು ಡಾಕಿಂಗ್ ಮಾಡೋದನ್ನ ಇಸ್ರೋ ಯಶಸ್ವಿಯಾಗಿ ಮಾಡಿದೆ ಅಂದ್ರೆ ಈಗ ಯಾವುದಾದ್ರೂ ಪಜಲ್ ಮಾಡುವಾಗ ಒಂದಕ್ಕೆ ಮತ್ತೊಂದು ಪೀಸನ್ನ ಸರಿಯಾಗಿ ಫಿಟ್ ಆಗೋ ಹಾಗೆ ಜೋಡಿಸ್ತೀರಾ ಗೊತ್ತಾ ಅದೇ ತರ ಒಂದು ಉಪಗ್ರಹ ಇನ್ನೊಂದಕ್ಕೆ ಸರಿಯಾಗಿ ಫಿಟ್ ಆಗಬೇಕು ಅಂದ್ರೆ ಡಾಕಿಂಗ್ ಆದ್ರೆ ಇದಕ್ಕೆ ತುಂಬಾನೇ ಚಾಲೆಂಜಸ್ ಇದ್ವು ಇದು ದೊಡ್ಡ ಚಾಲೆಂಜ್ ಏನಂದ್ರೆ ಚೇಸರ್ SDX-1 ಉಪಗ್ರಹ ಗಂಟೆಗೆ ಸಾವಿರಾರು ಮೈಲು ವೇಗದಲ್ಲಿ ಚಲಿಸ್ತಾ ಇರುತ್ತೆ ಹೀಗಾಗಿ ಅದರ ವೇಗವನ್ನ ನಿಯಂತ್ರಿಸ್ತಾ ಟಾರ್ಗೆಟ್ SDX-2ನ ಒಟ್ಟಿಗೆ ಸರಿಯಾಗಿ ಅದು ಡಾಕಿಂಗ್ ಆಗೋ ಹಾಗೆ ಮಾಡಬೇಕು ಇದನ್ನೇ ಡಾಕಿಂಗ್ ಪ್ರಕ್ರಿಯೆ ಅನ್ನೋದು ಆದರೆ ಇದೆಲ್ಲವೂ ಸಂಪೂರ್ಣವಾಗಿ ಭೂಮಿಯಿಂದಲೇ ನಿಯಂತ್ರಿಸಬೇಕು ಆಮೇಲೆ 2 ಉಪಗ್ರಹಗಳು ಸನಿಹಕ್ಕೆ ಬಂದಾಗ ಎರಡರ ನಡುವಿನ ವಾತಾವರಣದ ಒತ್ತಡ ಕಡಿಮೆ ಇರಬೇಕು ಅದನ್ನ ಟರ್ಬ್ಯುಲೆನ್ಸ್ ಅಂತಾರೆ ಇಲ್ಲವಾದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಅಲ್ಲಿಗೆ ಕತೆ ಮುಗೀತು ಇದೇ ಕಾರಣಗಳಿಗೆ 3 ಪ್ರಯತ್ನಗಳನ್ನು ಮಾಡಿ ಪರಿಸ್ಥಿತಿಗಳನ್ನು ಗಮನಿಸಿಕೊಂಡಿದ್ದ ಇಸ್ರೋ 4ನೇ ಪ್ರಯತ್ನದಲ್ಲಿ ಇದನ್ನ ಯಶಸ್ವಿಗೊಳಿಸಿದೆ ಹಾಗಿದ್ರೆ ಇದರ ಪ್ರಯೋಜನಗಳೇನು ಅದನ್ನ ನೋಡೋಣ 2035ರ ವೇಳೆಗೆ ಭಾರತ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣದ ಗುರಿ ಹೊಂದಿದೆ ಈ ಡಾಕಿಂಗ್ ಆ ಯೋಜನೆಗೆ ಸಹಕಾರಿ ಈ ಕೇಂದ್ರಗಳಿಗೆ ಗಗನಯಾತ್ರಿಗಳು ಮತ್ತೆ ಸರಕುಗಳನ್ನು ಸಾಗಿಸೋ ಗುರಿ ಇದ್ದು ಬಾಹ್ಯಾಕಾಶ ನೌಕೆಗಳು ನಿಲ್ದಾಣಕ್ಕೆ ಸಂಪರ್ಕಿಸಬೇಕಾದಂತಹ ಸಂದರ್ಭದಲ್ಲಿ ಡಾಕಿಂಗ್ ಮಾಡಬೇಕಾಗುತ್ತೆ ಯಾಕಂದ್ರೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರಿಗಳು ಮತ್ತೆ ಉಪಕರಣಗಳನ್ನ ಕಳುಹಿಸೋದಕ್ಕೆ ಈ ಡಾಕಿಂಗ್ ಅನ್ಡಾಕಿಂಗ್ ಪರಿಣಿತಿ ಬೇಕೇ ಬೇಕು ಸ್ಪಾಡೆಕ್ಸ್ ಪ್ರಯೋಗ ಈ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ ಇಟ್ಟು ಯಶಸ್ವಿಯಾಗಿದೆ ಇದು ಭಾರತದ ಮಾನವ ಸಹಿತ ಬಾಹ್ಯಾಕಾಶದ ಮಿಷನ್ ಗಗನಯಾನಕ್ಕೆ ಕೂಡ ಉಪಯುಕ್ತ ಆಗುತ್ತೆ ಇನ್ನು ಚಂದ್ರಯಾನ 4 ಮೂಲಕ ಚಂದ್ರನ ಮೇಲಿಂದ ಭೂಮಿಗೆ ಮಾದರಿಗಳನ್ನು ತರೋದಕ್ಕೆ ಕೂಡ ಇಸ್ರೋ ಗುರಿ ಹೊಂದಿದೆ ಹೀಗಾಗಿ 2 ರಾಕೆಟ್ಗಳ ಮೂಲಕ ವಿಭಿನ್ನ ಮಾಡ್ಯೂಲ್ಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಾಗುತ್ತೆ ಇವುಗಳನ್ನು ಹಂತ ಹಂತವಾಗಿ ಭೂಮಿ ಮತ್ತು ಚಂದ್ರನ ಕಕ್ಷೆಗಳಲ್ಲಿ ಡಾಕ್ ಮಾಡಬೇಕಾಗಿದೆ ಡಾಕಿಂಗ್ ವ್ಯವಸ್ಥೆ ಕಕ್ಷೆಯಲ್ಲಿರುವಂತಹ ಉಪಗ್ರಹಗಳ ದುರಸ್ತಿ ಮತ್ತೆ ಇಂಧನ ತುಂಬುವಿಕೆ ರೀಫ್ಯೂಲಿಂಗ್ ಜೊತೆಗೆ ಆಧುನೀಕರಣಕ್ಕೆ ಉಪಯುಕ್ತ ಆಗುತ್ತೆ ಆ ಮೂಲಕ ಇದರಿಂದ ಉಪಗ್ರಹಗಳ ಜೀವಿತಾವಧಿ ಕೂಡ ಹೆಚ್ಚಾಗುತ್ತೆ ಈ ಎಲ್ಲ ಆಯಾಮಗಳಲ್ಲಿ ಇಸ್ರೋ ಇಂದಿನ ಸಾಧನೆ ನಿಜಕ್ಕೂ ಸ್ಮರಣೀಯ ಅಂತ ಹೇಳಬೇಕು ಈ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ